ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಆರೋಪಿಗಳು ಮತ್ತೆ ಜೈಲು ಪಾಲಾಗಿದ್ದಾರೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಎಂದು ಮತ್ತೆ ಸಾಬೀತಾಗಿದೆ. A1 ಪವಿತ್ರ ಗೌಡ, A2 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳಿಗೆ ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ಸ್ವಾತಂತ್ರ್ಯ ಕಳೆದುಕೊಂಡು ದಾಸ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ಹರಕೆಗಳು ಫಲಿಸಲಿಲ್ಲ, ದೈವ ಪೂಜೆಯೂ ಕೈ ಹಿಡಿಯಲಿಲ್ಲ. ರೇಣುಕಾಸ್ವಾಮಿಯ ಕುಟುಂಬದ ಶಾಪ ಡಿಬಾಸ್ಗೆ ಬಿಡದೆ ಕಾಡುತ್ತಿದೆ ಅನಿಸುತ್ತಿದೆ. ಬೆನ್ನು ನೋವಿದೆ, ಆಪರೇಷನ್ ಮಾಡದೇ ಇದ್ರೆ ಲಕ್ವಾ ಹೊಡೆಯುವ ಸಂಭವವಿದೆ ಎಂದು ಬೇಲ್ ಪಡೆದಿದ್ದ ದರ್ಶನ್ ಆಪರೇಷನ್ ಮಾಡಿಸ್ಲೇ ಇಲ್ಲ. ಇದು ಕೂಡ ಬೇಲ್ ಕ್ಯಾನ್ಸಲ್ ಆಗುವುದಕ್ಕೆ ಕಾರಣವಾಯಿತೆ. ಇನ್ನು ಇಂದು ಬಿಡುಗಡೆ ಆಗಬೇಕಿದ್ದ ಡೆವಿಲ್ ಚಿತ್ರದ ಒಂದು ಸಾಂಗ್ ಮುಂದೂಡಲಾಗಿದೆ. ನೆಮ್ಮದಿಯಲ್ಲಿದ್ದ ದರ್ಶನ್ ಈಗ ಮತ್ತೆ ಬಂಧನವಾಗಿದೆ.